ಸ್ನೇಹಿತರೆ ಹಾಗೂ 8ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 8ನೇ ತರಗತಿಯ ಗಣಿತ ಗಣಕದ ಘಟಕವಾದಂತಹ ಅಧ್ಯಾಯ 2 ಪವರ್ ಪ್ಲೇ ಅಂದ್ರೆ ಘಾತಾಂಕಗಳ ಆಟ ಈ ಘಟಕಕ್ಕೆ ಸಂಬಂಧಿಸಿದಂತೆ ಮಧ್ಯದ ಮತ್ತು ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳಲ್ಲಿ ಮೊದಲನೇದು ಪುಟ ಸಂಖ್ಯೆ 1ರಲ್ಲಿ ಬರ್ತಕ್ಕಂಥದ್ದು ಅಸಾಧ್ಯವಾದ ಸಾಹಸವನ್ನ ಸಂಬಂಧಿಸಿದಂತ ಕೆಲವೊಂದು ಪ್ರಶ್ನೆಗಳದಾವು. ಹಂಗಾರ ಆ ಪುಟ ಸಂಖ್ಯೆ 1ರಲ್ಲಿ ಇರ್ತಕ್ಕಂಥ ಎಲ್ಲವನ್ನ ನಾವು ಓದಿಕೊಂಡು ಪ್ರಶ್ನೆಗಳನ್ನ ಹುಡುಕಿದಾಗ ಉತ್ತರಗಳನ್ನ ಹುಡುಕಿದಾಗ ಬರ್ತಕ್ಕಂಥ ಉತ್ತರಗಳು. ನೀವು ಕಾಗದವನ್ನು ಎಷ್ಟು ಬಾರಿ ಮಡಚಬಲ್ಲಿರಿ? ನೋಡಿ, ಸಾಮಾನ್ಯವಾಗಿ ಒಂದು ಕಾಗದವನ್ನ 7 ಬಾರಿಗಿಂತ ಹೆಚ್ಚು ಮಡಸಕ್ಕ ಸಾಧ್ಯ ಇಲ್ಲ ಎಂಬ ಮಾತದ. ಆದ್ರೆ ಇದು ಕಾಗದ ಗಾತ್ರ ಅಥವಾ ದಪ್ಪವನ್ನ ಅವಲಂಬಿಸಿರ್ತಕ್ಕಂಥದ್ದು. ಇನ್ನು ಅಲ್ಲಿ ಚಿತ್ರದಲ್ಲಿ ಇರುವಂತೆ ನಾವು ನೋಡಿದಾಗ 30 ಬಾರಿ ಮಡಚಿದ ನಂತರ ಅದರ ದಪ್ಪ ಎಷ್ಟಿರಬಹುದು ಊಹಿಸಿದಾಗ ಪ್ರತಿ ಮಡಿಕೆಯಲ್ಲಿ ದಪ್ಪ ಏನಾಗುತ್ತದೆ ದ್ವಿಗುಣಗೊಳ್ಳೋದ್ರಿಂದ 30 ಮಡಿಕೆಗಳ ನಂತರ ಕಾಗದ ದಪ್ಪ ಸುಮಾರು 10.7 ಕಿಲೋಮೀಟರ್ ಆಗ್ತದೆ. ಇನ್ನು 46 ಮಡಿಕೆಗಳ ನಂತರದ ದಪ್ಪ ಎಷ್ಟಾಗ್ತದೆ ಅಂದ್ರೆ ಆರಂಭಿಕ ದಪ್ಪ 0.001 ಸೆಂಟಿಮೀಟರ್ ಆದ್ರೆ 46 ಮಡಿಕೆಗಳ ನಂತರದ ದಪ್ಪ ಸುಮಾರು 7,03,687 ಕಿಲೋಮೀಟರ್ ಆಗ್ತದ. ಇದು ಚಂದ್ರನ ತಲುಪು ವಾಪಸ್ ಬರಲು ಸಾಕಾಗ್ತದ. ಇನ್ನ ಪುಟ ಸಂಖ್ಯೆ 2ರಲ್ಲಿ ಘಾತಾಂಕದ ಬೆಳವಣಿಗೆಗೆ ಸಂಬಂಧಿಸಿದಂತ ಕೋಷ್ಟಕದ ಪ್ರಶ್ನೆಗಳು. ಪ್ರತಿ ಹಂತದಲ್ಲಿ ದಪ್ಪವನ್ನು ದ್ವಿಗುಣಗೊಳಿಸಿದಾಗ ಲೆಕ್ಕಾಚಾರ. ಇಲ್ಲಿ ಕೋಷ್ಟಕವನ್ನ ಅಬ್ಸರ್ವೇಷನ್ ಮಾಡ್ಬೇಕಾಗ್ತದ. ಅಂದ್ರೆ ಕೋಷ್ಟಕವನ್ನು ಅಬ್ಸರ್ವೇಷನ್ ಮಾಡಿ 18ನೇ ಮಡಿಕೆ ನಂತರ ಎಷ್ಟಾಗ್ತದ ಅಂದ್ರೆ 2^18 ಇಂಟು 0.001 ಅಂದ್ರೆ ಸರಿಸುಮಾರು 262 ಸೆಂಟಿಮೀಟರ್ ಆಗ್ತದೆ. 19ನೇ ಮಡಿಕೆ ಅಂದಾಗ 2^19 ಅಂದ್ರೆ ಇಂಟು 0.001 ಅಂದ್ರೆ ಸರಿಸುಮಾರು 524 ಸೆಂಟಿಮೀಟರ್ ಆಗ್ತದೆ. ಇನ್ನು 20ನೇ ಮಡಿಕೆಯ ನಂತರ ಅಂದಾಗ 2^20 ಇಂಟು 0.001 ಅಂದ್ರೆ ಸರಿಸುಮಾರು 10.48 ಮೀಟರ್ ಆಗ್ತದ. ಇನ್ನು 21ನೇ ಮಡಿಕೆ ಅಂದಾಗ 10.48 ಇಂಟು 2 ಗುಣಾಕಾರ ಮಾಡಿದ್ರೆ 20.96 ಮೀಟರ್ ಆಗ್ತದ. 22ನೇ ಮಡಿಕೆ, 23ನೇ ಮಡಿಕೆ, 24ನೇ ಮಡಿಕೆ, 25ನೇ ಮಡಿಕೆ ಮತ್ತು 26ನೇ ಮಡಿಕೆಯಲ್ಲಿ ಅದರಲ್ಲಿ ಆಗ್ತಕ್ಕಂಥ ದೂರಗಳನ್ನ ಇಲ್ಲಿ ಮೇಲಿನಂತೆ ಕ್ಯಾಲ್ಕುಲೇಷನ್ ಮಾಡಿದಾಗ ಬರ್ತಕ್ಕಂಥ ಉತ್ತರಗಳು ನೀಡಲಾಗಿದೆ. ಇನ್ನ 36ನೇ ಮಡಿಕೆ ಸುಮಾರು 10.7 ಕಿಲೋಮೀಟರ್. ഇതിന് ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರ ನೀಡಬೇಕಾದ್ರೆ ಅಲ್ಲಿರ್ತಕ್ಕಂಥದ್ದು ಎಲ್ಲವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇನ್ನ ಪುಟ ಸಂಖ್ಯೆ 3 ಘಾತಾಂಕ ಸಂಕೇತ ಮತ್ತು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಮಧ್ಯದ ಪ್ರಶ್ನೆಗಳು. 2 ಮಡಿಕೆಯ ನಂತರ ದಪ್ಪ ಎಷ್ಟು ಪಟ್ಟು ಹೆಚ್ಚಾಗ್ತದ? 2 ಮಡಿಕೆ ಅಂದ್ರೆ 4 ಪಟ್ಟು ಹೆಚ್ಚಾಗ್ತದೆ. ಅಂದ್ರೆ 2^2 ಅಂದ್ರೆ 2×4 ಪಟ್ಟು ಆಗ್ತದ. ಯಾವುದೇ 3 ಮಡಿಕೆಯ ನಂತರ ದಪ್ಪ 8 ಪಟ್ಟು ಹೆಚ್ಚಾಗುತ್ತದೆ. ಹೌದು, ಯಾಕಂದ್ರೆ 2ನ್ನ 3 ಸಲ ಮಾಡಿದ್ರೆ 2 4 4 8 ಆಗ್ತದೆ. 8 ಪಟ್ಟು ಹೆಚ್ಚಾಗ್ತದೆ. ಯಾವುದೇ ಹಂತದಲ್ಲಿ 10 ಮಡಿಕೆಯ ನಂತರ ಎಷ್ಟು ದಪ್ಪ ಹೆಚ್ಚಾಗ್ತದೆ? 10 ಮಡಿಕೆ ಅಂದ್ರೆ 2^10 ಅಂದ್ರೆ 1024 ಪಟ್ಟು ಹೆಚ್ಚಾಗ್ತದೆ. 1024 ಪಟ್ಟು ಹೆಚ್ಚಾಗ್ತದೆ. ಯಾಕೆ 2^10 ಅಂದ್ರೆ 2 4 4 8 ಹಿಂಗ್ ಗುಣಾಕಾರ ಮಾಡ್ಕೊತಾಗ 2ನ್ನ 10 ಸಲ ಗುಣಾಕಾರ ಮಾಡಿದಾಗ 1024 ಆಗ್ತದ. ಇನ್ನ ಪುಟ ಸಂಖ್ಯೆ 4 ಘಾತಾಂಕವನ್ನ ಕಂಡುಹಿಡಿಯುವುದು. 10 ಮಡಿಕೆಯ ನಂತರ ದಪ್ಪವನ್ನು ಸೂಚಿಸುವ ಸಂಕೇತ. ಇಲ್ಲಿ ಆರಂಭಿಕ ದಪ್ಪ ವಿ ಅಂತ ತಗೊಂಡಾಗ ಎಷ್ಟಾಗ್ತದ ಅಂದ್ರೆ 2^10 ವಿಹಿ ಆಗ್ತದ. ಇನ್ನ 32,400 ಅವಿಭಾಜ್ಯ ಅಪವರ್ತನಗಳು ಘಾತಾಂಕ ರೂಪದಲ್ಲಿ ಬರೆಯಿರಿ. ಇಲ್ಲಿ 32,400 ಹೊಡ್ಕೋತ ಹೋಗ್ಬೇಕು ನಾವು. ಎಷ್ಟು? 32,400 ಹೊಡ್ಕೋತ ಹೋದಾಗ ಅಷ್ಟು 2ರಲ್ಲಿ ಹೊಡ್ಕೊಂಡಾಗ 2 1 2, 2 6 12, 2 4 ನಂತರ 2 0 ನಂತರ ಮತ್ತೆ 2 3 6, 2 8 16, 2 1 2 0 ನೆಕ್ಸ್ಟ್ 2 4 8, 2 5 10 ಇಲ್ಲಿ 0 ಆಗ್ತದೆ 0 ತಗೋಬೇಕು. 2 5 10 0 ಮತ್ತೆ 2ರಿಂದ
ಎರಡಲ್ಲಿ 4 0 ಬರ್ತದೆ 2 25 ಇನ್ನೆಷ್ಟು ಬರೋದು 3 3 6 18 2 21 ಆಯ್ತು 3 6 3 6 3 7 21 1 ಇತ್ತು 3 5 15 ನೆಕ್ಸ್ಟ್ 3 2 6 3 0 3 5 15 ಮತ್ತೆ 3 6 18 2 ಇತ್ತು 5 ಮಾಡೋಣ ನೆಕ್ಸ್ಟ್ 5 ಮಾಡ್ಕೊತ ಹೋದಾಗ ಬರ್ತಕ್ಕಂಥದ್ದು ಇವಾಗ 2 × 4 × 3 × 4 × 5 2 ಬರ್ತದ ಇನ್ನು 0ದ ಘಾತ 2 ಮತ್ತು 0ದ ಘಾತ 5 ಬೆಲೆ ಎಷ್ಟು ನೋಡ್ರಿ ಯಾವುದೇ 0ದ ಘಾತಾಂಕ ಎಷ್ಟೇ ಇರ್ಲದ ಅದರ ಬೆಲೆ ಯಾವಾಗಲೂ 0 ಆಗಿರ್ತದ ಇದು ವಿದ್ಯಾರ್ಥಿ ಗೊತ್ತಿರ್ಬೇಕಾಗ್ತದ ಇನ್ನು -1ರ ಘಾತ 5ನೇ ಬೆಲೆ ಎಷ್ಟು ಇಲ್ಲಿ -1ರ ಘಾತ 5 ಬೆಸ ಸಂಖ್ಯೆ ಇರೋದ್ರಿಂದ -1ನ್ನ 5 ಸಲ ಗುಣಾಕಾರ ಮಾಡಿದಾಗ ಅವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಹೀಗೆ ಬೆಸ ಸಂಖ್ಯೆಗಳ ಗುಣಲಬ್ಧ ಮೈನಸಿದ್ರೆ ಉತ್ತರ ಮೈನಸ್ ಇರ್ತದೆ ಸಮ ಸಂಖ್ಯೆ ಇದ್ರೆ ಪ್ಲಸ್ ಇರ್ತದೆ ಈಗ -1ರ ಘಾತ 56 -1ನ್ನ 56 ಸಲ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ ಕರೆ ಒಂದು ಗುಣಾಕಾರ ಮಾಡಿ 2 ಸಲ ಗುಣಾಕಾರ ಮಾಡಿ ಒಂದ ಬರ್ತದೆ ಆದ್ರೆ ಮೈನಸ್ ಘಾತಾಂಕ ಸರಿ ಸಮ ಸಂಖ್ಯೆ ಆಗಿತ್ತಂದ್ರೆ ಅದ್ರ ಬೆಲೆ 1 ಆಗಿರ್ತದ -2ರ ಘಾತ 4ರ ಬೆಲೆ 16 ಇದು ಸರಿ ಹೌದು ಸರಿ ಯಾಕಂದ್ರೆ -2 × -2 × -2 -2 ಅಂದ್ರೆ 2 4 4 8 8 16 ಸರಿ ಸಂಖ್ಯೆ ಇರೋದ್ರಿಂದ ಪ್ಲಸ್ ಬರ್ತದ ಇನ್ನು ಅಭ್ಯಾಸದಲ್ಲಿ ಬರ್ತಕ್ಕಂಥ ಘಾತಾಂಕ ರೂಪದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು 6 × 6 × 6 × 6 6 4 ಸಲ ಇರೋದ್ರಿಂದ 6ರ ಘಾತ 4 ಆಗ್ತದ ಇನ್ನ y × y ಸ್ಕ್ವೇರ್ ಆಗ್ತದ ಇನ್ನ b × b × b × b ಅಂದ್ರೆ b 4 ಸಲ ಅಂದ್ರೆ b ದ ಘಾತ 4 ಆಗ್ತದ 5 × 5 × 7 × 7 × 7 ಅಂದ್ರೆ 5ರ ಘಾತ 2 × 7ರ ಘಾತ 3 ಆಗ್ತದ ಇನ್ನ 2 × 2 × a × a ಅಂದ್ರೆ 2ರ ಘಾತ 2 a ದ ಘಾತ 2 ಆಗ್ತದ ಇನ್ನ a ಗಳು 3 ಅದಾವು a ದ ಘಾತ 3 c ಗಳು 5 ಅದಾವು c ದ ಘಾತ 5 d 1 ಅದ ಪುಟ ಸಂಖ್ಯೆ 5ರಲ್ಲಿ ಬರ್ತಕ್ಕಂಥ ಅಭ್ಯಾಸ 2 ಮತ್ತು 3ರ ಪ್ರಶ್ನೆಗಳು ಮೊದಲನೇದಾಗಿ ಅಭ್ಯಾಸ 2 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ಘಾತಾಂಕ ರೂಪಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು 648ನ ನಾವು 2ರ ಘಾತ 3 3 × 3ರ ಘಾತ 4 ಅಂತ ಬರಿಬಹುದು ಇನ್ನು 405ನ್ನ 3ರ ಘಾತ 4 × 5ರ ಘಾತ 1 ಅಂತ ಮಾಡ್ಕೋಬಹುದು ಇನ್ನು 540ನ್ನ 2ರ ಘಾತ 2 × 3ರ ಘಾತ 3 × 5ರ ಘಾತ 1 ಆಗ್ತದ ಇನ್ನು 3600ನ್ನ 2ರ ಘಾತ 4 × 3ರ ಘಾತ 2 × 5ರ ಘಾತ 2 ಅಂತ ಬರೀಬಹುದು ಇನ್ನು ಅಭ್ಯಾಸ 3ರಲ್ಲಿ ಸಂಖ್ಯಾತ್ಮಕ ಮೌಲ್ಯಗಳಿಗೆ ಸಂಬಂಧಿಸಿದಂತ ಪ್ರಶ್ನೆಗಳು 2 × 10ರ ಘಾತ 3ನ್ನ 10ರ ಘಾತ 3 ಅಂದ್ರೆ 1000 ಆಗ್ತದೆ 1000 × 2 ಅಂದಾಗ 2000 ಆಗ್ತದ ಇನ್ನು 7ರ ಘಾತ 2 7 49 2ರ ಘಾತ 3 ಅಂದ್ರೆ 8 49 × 8 ಮಾಡಿದಾಗ 392 ಆಗ್ತದೆ ಇನ್ನು 3 × 4ರ ಘಾತ 4 ಅಂದ್ರೆ ಎಷ್ಟು 4ನ್ನ 4 ಸಲ ಗುಣಾಕಾರ ಮಾಡಿ ಅದಕ್ಕೆ 3ರಿಂದ ಗುಣಿಸಿದಾಗ 768 ಬರ್ತದ ಇನ್ನು -3ರ ಘಾತ 2 × -5ರ ಘಾತ 2 ಅಂದ್ರೆ ಇಲ್ಲಿ -3ನ್ನ 2 ಸಲ ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ 3 9 ಇನ್ನು -5ನ ಗುಣಾಕಾರ ಮಾಡಿದಾಗ 5 25 ಆಗ್ತದೆ 25 9 ಗುಣಾಕಾರ ಮಾಡಿದಾಗ 275 ಬರ್ತದೆ ಅದೇ ರೀತಿಯಾಗಿ 3ರ ಘಾತ 2 × 10ರ ಘಾತ 4 ಅಂದಾಗ ಗುಣಾಕಾರ ಮಾಡಿ ಬಿಡಿಸಿದಾಗ 9,90,000 ಆಗ್ತದ ಇನ್ನು -2ರ ಘಾತ 5 × -10ರ ಘಾತ 6 ಅಂದ್ರೆ ಬರ್ತಕ್ಕಂಥದ್ದು 3 ಕೋಟಿ 20 ಲಕ್ಷ ಬರ್ತಕ್ಕಂಥದ್ದು ಮಿಂಚುವ ಕಲ್ಲು ವಜ್ರದ ಒಗಟಿಗೆ ಸಂಬಂಧಿಸಿದಂತ ಪ್ರಶ್ನೆಗಳು ಒಟ್ಟು ಕೊಠಡಿಗಳು 3 × 3 × 3 ಅಂದ್ರೆ 3ರ ಘಾತ 4 ಅಂದ್ರೆ 81 ಆಗ್ತದ ಒಟ್ಟು ವಜ್ರಗಳು 3ರ ಘಾತ 4 × 3 × 3 × 3 ಅಂದ್ರೆ 3ರ ಘಾತ 7 ಅಂದ್ರೆ 3ನ್ನ 7 ಸಲ ಗುಣಾಕಾರ ಮಾಡಿದಾಗ 2187 ಆಗ್ತದ ಇನ್ನು ಪುಟ ಸಂಖ್ಯೆ 6ರಲ್ಲಿ ಘಾತಾಂಕದ ಘಾತಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು p ದ ಘಾತ 4 p ದ ಘಾತ 6ರ ಘಾತಾಂಕ ರೂಪ p ದ ಘಾತ 10 ಆಗ್ತದ ಇನ್ನ ಲೆಕ್ಕಾಚಾರ ಮಾಡಿ 2ರ ಘಾತ 9ರ ಬೆಲೆ 512
5 ರ ಘಾತ 7ರ ಬೆಲೆ 72,125. 4 ರ ಘಾತ 6ರ ಬೆಲೆ 4,096 ಆಗ್ತದೆ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಧ್ಯದ ಮತ್ತು ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ವಿದ್ಯಾರ್ಥಿಗಳಿಗೆ ಏನಾದ್ರು ಗೊಂದಲ ಬಿದ್ದರೆ ನನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ